ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬ್ರೊಕೊಲಿ ಬೆಳೆ ಬೇಸಾಯದ ವೈಜ್ಞಾನಿಕ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಬ್ರೊಕೊಲಿ ಬೆಳೆ ಬೇಸಾಯದಲ್ಲಿ ಏನೇನು ವೈಜ್ಞಾನಿಕ ಕ್ರಮಗಳಿದ್ದಾವೆ, ಬ್ರೊಕೊಲಿ ಬೆಳೆಯಿಂದ ನಮಗೆ ಏನೇನು ಆರೋಗ್ಯಕ್ಕೆ ಉತ್ತಮವಾದ ಗುಣಮಟ್ಟದ ಸತ್ವ ಸಿಗ್ತದೆ, ಮತ್ತು ವೈಜ್ಞಾನಿಕವಾಗಿ ಅದನ್ನು ಯಾವ ಥರ ಬೆಳೆ ಬೇಸಾಯ ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಿನ ಆದಾಯ ಸಿಗ್ಬೋದು, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಖಂಡಿತವಾಗ್ಲೂ ಸರ್. ಸೊ ಈ ದಿನ ಒಂದು ಒಳ್ಳೆ ರೀತಿಯಾದ ಟಾಪಿಕ್ ಇದೆ, ಬಂದ್ಬಿಟ್ಟು ಬ್ರೊಕೊಲಿ. ಬ್ರೊಕೊಲಿ ಅಂತಂದರೆ ಎಲ್ರಿಗೂ ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದ ಜನಗಳಿಗೆ ಇದು ತುಂಬ ಚಿರಪರಿಚಿತ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಈ ಒಂದು ಬೆಳೆ ಏನಾಗಿದೆ, ಒಂದು ಹೂಕೋಸು ಬೆಳೆಗೆ ಪರ್ಯಾಯ ಬೆಳೆ ಅಂತ ನಾವು ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಎರಡು ನೋಡೋದಕ್ಕೆ ಸೇಮ್ ಆಗಿರುತ್ತೆ. ಬ್ರೊಕೊಲಿ ಅಂದರೆ ಇದು ಹಸಿರು ಕಲರ್ ಇರುತ್ತೆ, ಮತ್ತು ಹೂಕೋಸು ಅನ್ನೋದು ಬಿಳಿ ಕಲರ್ ಇರುತ್ತೆ. ಏನಾಗಿದೆ ಅಂದರೆ ಪ್ರಸ್ತುತ ದಿನಗಳೇನಾಗಿದೆ, ಹೂಕೋಸಿಗೆ ಯಥೇಚ್ಛವಾದಂತಹ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲಾಗಿ ಈ ಒಂದು ಬ್ರೊಕೊಲಿ ಬೆಳೆನ ತಾವೆಲ್ಲ ಸೇವನೆ ಮಾಡಿದ್ರೆ ಏನಾಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಒಂದು ಬೆಳೆಗೆ ಬರುವಂತಹ ರೋಗ ಕೀಟ ಮತ್ತೆ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆನ ಯಾವಾಗ ಬೆಳಿಬೇಕು ಅಂತಂದರೆ, ಸೊ ತಂಪಾದ ವಾತಾವರಣದಲ್ಲಿ, ಅಂತಂದರೆ ಚಳಿಗಾಲಕ್ಕೆ ತುಂಬ ಸೂಕ್ತವಾಗಿರುವಂತಹ ಬೆಳೆ ಅಂತ ನಾವು ಇದನ್ನ ಕರಿಬೋದಾಗಿದೆ. ಸೊ ಮತ್ತೆ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇರೋದು ಎಲ್ಲಿ ಅಂತಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಯಾಕಂದರೆ ಮಾರುಕಟ್ಟೆಗೆ ತುಂಬ ಸಮೀಪ ಇರುವ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಈಸಿಯಾಗಿ ಇದನ್ನ ಸೇಲ್ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಬೆಳೆಯ ಮಹತ್ವದ ಬಗ್ಗೆ ಮತ್ತು ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ತಿಳಿಸ್ಕೊಡಿ. ಸೊ ಖಂಡಿತವಾಗ್ಲೂ ಸರ್, ಈ ಬೆಳೆಯನ್ನು, ಈ ಒಂದು ಬ್ರೊಕೊಲಿನ ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಇದು ಒಂದು ವಿದೇಶಿ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ, ಅಥವಾ ಎಕ್ಸಾಟಿಕ್ ವೆಜಿಟೇಬಲ್ ಕ್ರಾಪ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಈ ಬೆಳೆಯಲ್ಲಿ ಅಥವಾ ಈ ಒಂದು ತರಕಾರಿಯಲ್ಲಿ ಏನಾಗಿದೆ, ಹೆಚ್ಚಿನ ರೀತಿಯಾದಂತಹ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ನಾರಿನಾಂಶ ಜಾಸ್ತಿ ಇರ್ಬೋದು, ಕ್ಯಾಲ್ಶಿಯಮ್ಮು, ಕಬ್ಬಿಣ, ಈ ರೀತಿ ಅನೇಕ ಖನಿಜಾಂಶಗಳಿಂದ ನಾವೆಲ್ಲ ಕಾಣ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ, ಈ ಒಂದು ಬೆಳೆಯ, ಈ ಒಂದು ತರಕಾರಿಯ ಸೇವನೆಯಿಂದ ಏನಾಗುತ್ತೆ, ದೇಹದ ಒಂದು ಆರೋಗ್ಯ ತುಂಬ ಸದೃಢತೆಯನ್ನು ಕಾಣ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆ ತುಂಬ ಅನುಕೂಲ ಆಗ್ಬಿಟ್ಟು ಮಲಬದ್ಧತೆಯ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ಏನಾಗಿದೆ, ಮತ್ತೊಂದೇನು ಅಂತಂದರೆ, ಈ ಒಂದು ಬ್ರೊಕೊಲಿಯಿಂದ ಹಲವಾರು ರೀತಿಯಾದಂತಹ ಖಾದ್ಯಗಳನ್ನು ತಯಾರು ಮಾಡ್ತಾ ಹೋಗ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ತಾವೇನು ಮಾಡ್ತೀರಾ, ಯಾವುದೇ ಒಂದು ಊಟವನ್ನು ಆರ್ಡರ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀರಾ, ಒಂದು ಸೂಪ್ನ ಕುಡಿತಾ ಹೋಗ್ತೀರಾ. ಅದರಲ್ಲೂ ಒಂದೇ ಈ ಒಂದು ಬ್ರೊಕೊಲಿ ಸೂಪ್ನ ಮಾಡ್ಕೋಬೋದಾಗಿದೆ. ಸಲಾಡ್ಸ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಒಣಗಿಸಿದ ಬ್ರೊಕೊಲಿ ಆಗಿರ್ಬೋದು, ಮತ್ತು ಬ್ರೊಕೊಲಿ ಪುಡಿನ ಈ ಥರ ಮಾಡಿಕೊಂಡು ನಮಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಇದನ್ನು ನಾವು ಉಪಯೋಗ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗ್ತದೆ. ಸೊ ಮತ್ತೆ ಇನ್ನೊಂದೇನೆಂದರೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಬೆಳೆ ಟೋಟಲ್ ಆಗಿ 45ರಿಂದ 50 ದಿನಗಳಲ್ಲಿ ಆಗುತ್ತೆ, ಈ ಕ್ರಾಪು ಮುಗಿದೋಗುತ್ತೆ. ಏನಾಗುತ್ತೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೂವರೆ ತಿಂಗಳದೊಳಗೆ ಬೆಳೆನ ನೀವು ಕಟಾವು ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಸೊ ನಾರ್ಮಲ್ ಆಗಿ ನಾವು ಹೂಕೋಸು ಬೆಳೆ ಬೆಳಿಬೇಕು ಅಂತಂದ್ರೆ ತುಂಬಾ ನಾವು ಕೀಟನಾಶಕಗಳ ಸಿಂಪರಣೆ ಮಾಡಬೇಕಾಗುತ್ತೆ. ಒಂದು ಎಕರೆ ಕನಿಷ್ಠ ಅಂದ್ರೂ ಕೂಡ 1.5 ರಿಂದ 2 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗ್ತಾ ಹೋಗುತ್ತೆ. ಈ ಬೆಳೆಗೆ ಜಾಸ್ತಿ ಖರ್ಚಾಗಲ್ಲ, ಕನಿಷ್ಠ ಅಂದ್ರೂ ಕೂಡ ಒಂದು 50,000ರಿಂದ 70,000 ರೂಪಾಯಿ ಒಳಗಡೆ ಕಂಪ್ಲೀಟ್ ಆಗಿ ತಗೋಬಹುದು. ತಾವು ಹೇಳಿದಂಗೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಕಾಲಿಫ್ಲವರ್ ಅಥವಾ ಹೂಕೋಸು ಏನಂತೇವಲ್ಲ, ಇದಕ್ಕೆ ಇಲ್ದಿದ್ದ ಕೀಟ ಬೆನ್ನು ಹತ್ತವೆ, ಇಲ್ದಿದ್ದ ರೋಗ ಈ ಗಿಡಕ್ಕೆ ಬೆನ್ನು ಹತ್ತವೆ.
ಹಾಗಾಗಿ ರೈತರು ಈ ಒಂದು ಕಾಲಿಫ್ಲವರು ಬೆಳೆಯೋದು ಅದು ಬೇಕು. ಯಾಕಂದರೆ ಈಗ ಮಾರುಕಟ್ಟೆಯಲ್ಲಿ ಗೋಬಿ ಮಂಚೂರಿ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಈ ಕಾಲಿಫ್ಲವರ್ ಇದು ಹೂಕೋಸು ಇದಕ್ಕೆ ಅಷ್ಟೇ ಕೀಟಗಳು ಕೂಡ ಬೆನ್ನು ಹತ್ತವೆ. ನಾವು ಹೇಗೆ ಗೋಬಿ ಮಂಚೂರಿ ಬೆನ್ನು ಹತ್ತೇವೋ ಹಾಗೆ ಈ ಕಾಲಿಫ್ಲವರ್ ಒಂದು ಸಸ್ಯ ಕಂಡ್ರೆ ಸಾಕು ಈ ಇಲ್ಲಿದ್ದ ರೋಗಗಳು ಅದು ಆಕರ್ಷಣೆ ಆಗ್ತವೆ. ಏನು ಕಾರಣ ಇರ್ಬೋದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ? ಅದ್ರ ರುಚಿನ ಹೆಂಗೆ? ಏನು ಆ ಥರ ಅಲ್ಲ ಸರ್, ಯಾವುದೇ ಒಂದು ಬಿಳಿ ಕಲರ್ಗೆ ಏನಾಗುತ್ತೆ ಜಾಸ್ತಿ ಈ ರೀತಿ ಅಟ್ರಾಕ್ಷನ್ ನಾವಿರೋದ ನೋಡ್ಬೋದಾಗಿದೆ. ಉದಾಹರಣೆ ಕೀಟಗಳೇನಾಗುತ್ತೆ ಜಾಸ್ತಿ ಅಟ್ರಾಕ್ಷನು ಯೆಲ್ಲೋ ಕಲರ್ಗಿದೆ. ಸೊ ಅದು ಬಿಟ್ಟರೆ ವೈಟ್ ಕಲರ್ಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಮತ್ತು ಇದು ತುಂಬ ಏನಾಗಿರುತ್ತೆ, ತುಂಬ ಮೃದುವಾಗಿರೋದ್ರಿಂದ ಈಸಿಯಾಗಿ ಕೀಟಗಳ ಒಂದು ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ತಾವು ಕಾಲಿಫ್ಲವರು ಬೆಳಗಿನ ಕಲರ್ ಇರುತ್ತೆ, ಆದರೆ ಬ್ರೊಕೋಲಿ ಇದು ಕಾಲಿಫ್ಲವರ್ ಥರನೇ, ಆದರೆ ಇದು ಫುಲ್ ಹಸಿರಾಗಿರುತ್ತೆ. ಈ ಹಸಿರು ಕಲರ್ ಆಗಿರುತ್ತೆ, ಬರುವಂತಹ ರೋಗ ಕೀಟಗಳ ಸಂಖ್ಯೆ ಕಡಿಮೆ ಇರುತ್ತೆ. ನೀವು ನಾರ್ಮಲ್ ಆಗಿ ಹೂಕೋಸು ಬೆಳಿಬೇಕು ಅಂದರೆ 7ರಿಂದ 8 ಸ್ಪ್ರೇನ ಮಾಡಬೇಕಾಗುತ್ತೆ. ಈ ಒಂದು ಬ್ರಕೋಲಿ ಬೆಳೆಯೋದಕ್ಕೆ ಒಂದು 2ರಿಂದ 3 ಸ್ಪ್ರೇಯಲ್ಲಿ ಏನಾಗುತ್ತೆ ಕಂಪ್ಲೀಟಾಗಿ ಗಿಡವನ್ನು ನಾವು ಕೊಯ್ಲು ಮಾಡ್ಬೋದಾಗಿದೆ. ಇದನ್ನು ಕೊಯ್ಲು ಮಾಡಿಬಿಟ್ಟು ನೀವು ಮಾರಾಟವನ್ನು ಮಾಡಬೇಕಾಗಿದೆ. ಮತ್ತೊಂದು ರೈತರು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಸರಿಯಾದ ಸಮಯದಲ್ಲಿ ನೀವು ಅದನ್ನು ಕೊಯ್ಲು ಮಾಡಬೇಕು. ಸ್ವಲ್ಪ ಲೇಟಾಗಿ ಕೊಯ್ಲು ಮಾಡಿದ್ರೆ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಕಾಲಿಫ್ಲವರ್ ಬಿಟ್ಟು ನಾವೀಗ ಬ್ರೊಕೊಲಿ ಬೆಳೆ, ಅಂದರೆ ಬ್ರೊಕೊಲಿ ತರಕಾರಿಯನ್ನಾಗಿ ಉಪಯೋಗಿಸೋದು ಜಾಸ್ತಿ ಮಾಡ್ತಾ ಇದ್ದೇವೆ. ಇದು ಹಸಿರು ಕೂಡ, ರುಚಿನೂ ಕೂಡ ಜಾಸ್ತಿ ಇದೆ. ಇದರಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಇರ್ಬೋದಲ್ಲ, ಏನೇನು ಇರ್ತದೆ ಇದ್ರ ಬಗ್ಗೆನೂ ಹೇಳಿ. ಸೊ ಖಂಡಿತವಾಗ್ಲೂ ಸರ್, ಈ ಒಂದು ಬ್ರಕೋಲಿ ಬೆಳೆಯಲ್ಲಿ ಪೋಷಕಾಂಶಗಳ ಆಗರ ಅಂತ ನಾವು ಕರಿಬೋದು. ಯಾಕೆಂತಂದರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ, ವೈಟಮಿನ್ ಕೆ ಜಾಸ್ತಿ ಇದೆ, ಅದರಲ್ಲೂ ಕೂಡ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ, ಫೋಲಿನ್ ಅಂತ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಕಬ್ಬಿಣ, ಪೊಟ್ಯಾಷಿಯಂ, ಈ ಥರ ಖನಿಜಾಂಶಗಳು ಯಥೇಚ್ಛವಾಗಿರೋದನ್ನ ನಾವು ಕಾಣ್ಬೋದಾಗಿದೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಸೊ ಒಂದು ದೇಹದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಪ್ರಮುಖವಾಗಿರುವಂಥ ಒಂದು ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ರಕೋಲಿಯಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾದ ರೀತಿಯಲ್ಲಿ ಆಗ್ಬಿಟ್ಟು ಸೊ ಮಲಬದ್ಧತೆಯ ಸಮಸ್ಯೆಯನ್ನ ನಿವಾರಣೆಯನ್ನ ನಾವೆಲ್ಲ ನೋಡ್ಬೋದಾಗಿದೆ. ಹಾಗಾಗಿ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇದರಲ್ಲಿ ದೊರಕ್ತವೆ. ಔಷಧೀಯ ಗುಣಗಳ ಬಗ್ಗೆ ನಾವು ಕೇಳಿದ್ದೇವೆ. ಯಾವ್ಯಾವ ಔಷಧೀಯ ಗುಣಗಳು ಇರ್ಬೋದು ಇದರಲ್ಲಿ? ಖಂಡಿತವಾಗ್ಲೂ ಈ ಒಂದು ಕ್ವಶನ್ ಆನ್ಸರ್ ಮಾಡಲೇಬೇಕು. ಯಾಕಂದರೆ ರೈತರಿಗಾಗಲಿ ಅದು ಗ್ರಾಹಕರಿಗೆ ಪ್ರಮುಖವಾಗಿ ಬೇಕಾಗಿರೋದೇ ಔಷಧೀಯ ಗುಣಗಳ ಬಗ್ಗೆ. ನಾನು ಆಗಲೇ ಹೇಳಿದಂಗೆ ಮೊದಲೇದಾಗಿ ಈ ಒಂದು ತರಕಾರಿಗೆ ಏನಾಗುತ್ತೆ ಅಂದರೆ ಕೀಟನಾಶಕಗಳ ಸಿಂಪರಣೆ ತುಂಬ ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ತಿನ್ನುವಂಥ ಆಹಾರ ಉತ್ತಮ ರೀತಿಯಾದ ಆಹಾರವನ್ನು ತಿನ್ನೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಇದರಿಂದ ತಿನ್ನುವಂಥ ಆಗುವಂಥ ಅನುಕೂಲಗಳು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲೇದಾಗಿ ಕ್ಯಾನ್ಸರ್ ನಿರೋಧಕ ಅಂತ ಕರಿತಾ ಹೋಗ್ಬೋದು. ಈ ಒಂದು ಬ್ರಕೋಲಿದಿಂದ ಏನಾಗುತ್ತೆ, ಕ್ಯಾನ್ಸರ್ ರೋಗ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಬ್ರಕೋಲಿಯಲ್ಲಿರುವಂತಹ ಸಲ್ಫರಾಫಿನ್ ಮತ್ತು ಇಂಡೋಲ್ 3 ಕಾರ್ಬನ್ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ತಟಸ್ಥಗೊಳಿಸಿ ಜೀವಕೋಶಗಳ ಒಂದು ಹಾನಿಯಿಂದ ರಕ್ಷಿಸಲು ಇದು ಸಹಕಾರಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಬ್ರೊಕೋಲಿಯಲ್ಲಿರುವಂತಹ ನಾರಿನಾಂಶ ಏನಾಗುತ್ತೆ, ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ರಕ್ತನಾಳಗಳ ಆರೋಗ್ಯವನ್ನು ಇದು ಕಾಪಾಡ್ತಾ ಹೋಗುತ್ತೆ. ಮೂರನೇದು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಮ್ಮಿ ಮಾಡುತ್ತೆ. ಯಾಕೆಂದರೆ ಈ ಒಂದು ಬ್ರಕೋಲಿನಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿದಾಗ ಏನಾಗುತ್ತೆ, ಗ್ಲುಕೋಸ್ ಇರುವಿಕೆಯನ್ನು ನಿಯಂತ್ರಣ ಸಹಾಯ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ದೇಹಕ್ಕೂ ಅನುಕೂಲ, ಬೆಳವಣಿಗೆಗೂ ಅನುಕೂಲ, ಮತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮೂಳೆಗಳ ಬಲವರ್ಧನೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈ ಒಂದು ಬ್ರಕೋಲಿಯಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿರೋದ್ರಿಂದ ಏನಾಗುತ್ತೆ, ಮೂಳೆಗಳಿಗೆ ಬಲವನ್ನು ಕೊಟ್ಟಂಗಾಗುತ್ತೆ. ಈ ಹಸಿರು ತರಕಾರಿ ಬೆಳೆ ಬ್ರೊಕೊಲಿ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಯಾವ ಮಣ್ಣು ಇದಕ್ಕೆ ಸೂಕ್ತ ಅಂತೀರಿ, ಮತ್ತು ಬೇಸಾಯದ ಕ್ರಮ ಇದು ಮಹತ್ವವಾಗಿದೆ? ಖಂಡಿತವಾಗ್ಲೂ ಸರ್. ಸೊ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತಂದರೆ ಮಣ್ಣು ಭಾಳ ಮುಖ್ಯ. ಸೊ ಈ ಒಂದು ಬ್ರಕೋಲಿ ಬೆಳೆ ಬೆಳಿಬೇಕು ಅಂದರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಿದ್ರೆ ಏನಾಗುತ್ತೆ, ಈ ಒಂದು ಬೆಳೆ ತುಂಬ ಚೆನ್ನಾಗಿ ಬರೋದನ್ನು ನಾವು ಕಾಣ್ಬೋದಾಗಿದೆ. ಅದರಲ್ಲೂ ಅಷ್ಟೇ ಮಣ್ಣಿನ ರಸಸಾರ ಒಂದು 6ರಿಂದ 7 ಇದ್ರೆ ಏನಾಗುತ್ತೆ, ಬೆಳೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ಒಂದು ಬೆಳೆ ಬೆಳಿಬೇಕು ಅಂದರೆ ತೇವಾಂಶ ಮುಖ್ಯ. ಬಟ್ ಅದೇ ರೀತಿಯಾಗಿ ನೀರು ನಿಲ್ಲುವಂತಹ ಪ್ರದೇಶ ಇದ್ರೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋಲ್ಲ, ಬೆಳೆ ಕೊಳ್ತು ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಅದೇ ರೀತಿಯಾಗಿ ಹವಾಗುಣ ಹೆಂಗಿರಬೇಕು, ಹವಾಗುಣ ಅಂತ ನೋಡ್ತಾ ಹೋದ್ರೆ, ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಬೆಳೆ ಬೆಳೆಯೋದಕ್ಕೆ ತಂಪಾದ ಒಂದು ವಾತಾವರಣ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದು ಯಾವಾಗ ಅಂತಂದ್ರೆ ಜೂನ್ ಮತ್ತೆ ಒಂದು ಚಳಿಗಾಲದಲ್ಲಿ ಬೆಳೀತಾ ಹೋಗ್ತಾರೆ. ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಈ ಒಂದು ಗಿಡವನ್ನ ನಾಟಿ ಮಾಡ್ತಾ ಹೋಗ್ತಾರೆ. ಸರಾಸರಿ ಉಷ್ಣಾಂಶ ಎಷ್ಟಿರಬೇಕು ಅಂದ್ರೆ 15 ಡಿಗ್ರಿ ಟೆಂಪರೇಚರ್ಗಿಂತ 23 ಡಿಗ್ರಿ ಟೆಂಪರೇಚರ್ ವರೆಗೆ ಇದ್ದಾಗ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಕಡಿಮೆ ಶಾಖ ಪ್ರದೇಶದಲ್ಲಿ ಇದು ಬೆಳೆಯೋದು ಕಡಿಮೆ.
ಹೌದು ಸರ್. ಇನ್ ಕೇಸ್ ಏನಾದರೂ ಟೆಂಪರೇಚರ್ಗೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು ಅಂದ್ರೆ ಈ ಗಿಡ ಏನಾಗುತ್ತೆ ಅಂದ್ರೆ ಬೆಳೆಯೋದಿಲ್ಲ. ಅಕಾಲಿಕ ಹೂ ಬಿಡ್ತಾ ಹೋಗುತ್ತೆ. ಅಂದ್ರೆ ಸರಿಯಾದ ಟೈಮಲ್ಲಿ ಹೂ ಬಿಡಲ್ಲ, ಬೇಗ ಹೂ ಬಿಟ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಗೊಂಚಲದಲ್ಲಿ ಏನಾಗುತ್ತೆ ಬೇಗ ಓಪನ್ ಆಗ್ತಾ ಹೋಗುತ್ತೆ, ಮತ್ತೆ ಅದರಲ್ಲಿ ಕಹಿಯ ಅನುಭವನ ತಾವೆಲ್ಲ ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಬಿಸಿಲು ಜಾಸ್ತಿ ಆಗಬಾರ್ದು, ಮತ್ತೆ ಕೋಲ್ಡ್ ಜಾಸ್ತಿ ಚಳಿನೂ ಜಾಸ್ತಿ ಆಗಬಾರ್ದು. ಚಳಿ ಜಾಸ್ತಿ ಆದ್ರೆ ಏನಾಗುತ್ತೆ, ಬೆಳೆ ಕುಂಠಿತ ಆಗ್ತಾ ಹೋಗುತ್ತೆ. ಯಾವಾಗ ಇದು ಗಿಡನ ನೆಡ್ಬೋದು, ಈ ಬ್ರೊಕೊಲಿ ಗಿಡನ? ನಾನು ಆಗ್ಲೇ ಹೇಳ್ದಂಗೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಕಾಲ ಅಂತ ಹೇಳಿದೆ. ಯಾವಾಗ ಅಂದ್ರೆ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳವರೆಗೆ ಇದನ್ನ ನಾಟಿ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನಾಟಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದರಲ್ಲಿ ಯಾವ್ಯಾವ ತಳಿ ಬರ್ಬೋದು ಬ್ರೊಕೊಲಿಯಲ್ಲಿ, ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ? ತುಂಬಾ ತಳಿಗಳಿದಾವೆ. ಬಟ್ ಆದ್ರೆ ನಮ್ಮ ರೈತರು ಫಾಲೋ ಮಾಡ್ತಿರೋದು ಒಂದೇ ತಳಿ, ಮತ್ತೆ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು. ಅದನ್ನ ಲಕ್ಕಿ ಹೈಬ್ರಿಡ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ತಳಿನ ಅಥವಾ ಈ ಒಂದು ಹೈಬ್ರಿಡ್ನ ನಮ್ಮ ರೈತರು ಯಥೇಚ್ಛವಾಗಿ ನಾವು ನಾಟಿ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕೆ ಅಂದ್ರೆ ಇದು ಬರುವಂತಹ ಒಂದು ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇದು ಹಸಿರು ಬಣ್ಣದಿಂದ ಕೂಡಿರುತ್ತೆ, ಮತ್ತೆ ಉತ್ತಮ ಗುಣಮಟ್ಟದ ಹೂ ಗೊಂಚುಗಳು ನೀಡುವುದರಲ್ಲಿ ಈ ಒಂದು ಲಕ್ಕಿ ತಳಿ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಈಗ ನರ್ಸರಿ ಬಗ್ಗೆ ಸ್ವಲ್ಪ ಹೇಳಿ. ಬ್ರೊಕೊಲಿ ನರ್ಸರಿನ ಅಥವಾ ಸಸಿಗಳನ್ನು ನಾವು ಹೇಗೆ ಬೆಳೆಸ್ಕೊಂಡ್ರೆ ಉತ್ತಮ ಅಂತೀರಿ? ಸೊ ನಾವು ಯಾವುದೇ ಒಂದು ಗಿಡಗಳ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ಏನು ಮಾಡಬೇಕಾಗಿದೆ, ಉತ್ತಮ ಪ್ರಮಾಣೀಕೃತ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಪ್ರಮಾಣೀಕೃತ ಬೀಜಗಳನ್ನ ಏನು ಮಾಡಬೇಕಾಗತ್ತೆ, ನಾವು ನರ್ಸರಿ ಬೆಡ್ಡಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಪ್ರೋ ಟ್ರೈಲ್ ಬೇಕಾದರೂ ಹಾಕ್ಬಿಟ್ಟು ಒಂದು 4 ರಿಂದ 6 ವಾರಗಳ ನಂತರ ಏನಾಗುತ್ತೆ, ಈ ಒಂದು ಸಸಿಗಳು ಸಿದ್ಧವಾಗಿರುತ್ತೆ. ಆ ಟೈಮಲ್ಲಿ ಇದನ್ನ ಹೋಗಿ ನಾವು ನಾಟಿ ಬೇಕಾದರೂ ಮಾಡಬಹುದು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಸಸಿಗಳನ್ನು ನಾವು ಯಾವ ವಯಸ್ಸಿನಲ್ಲಿ ನಾಟಿ ಮಾಡಬೇಕಾಗುತ್ತೆ ಮತ್ತು ಅವುಗಳ ಬಗ್ಗೆ ಎಷ್ಟು ಕಾಳಜಿನ ನಾವು ವಹಿಸಬೇಕು? ಸೊ ನಾನು ಆಗಲೇ ಹೇಳ್ದಂಗೆ 4 ರಿಂದ 6 ವಾರಗಳ ನಂತರ ಇದನ್ನು ನಾವು ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ. ಅಂದರೆ 4 ರಿಂದ 5 ಎಲೆ ಇರುವಂಥ ಒಂದು ಸ್ಟೇಜಲ್ಲಿ ನಾವು ಈ ಒಂದು ಸೀಡ್ಲಿಂಗ್ಸ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ನಾವು ಲೇಟಾಗಿ ನಾವು ಒಂದು ಸಸಿಗಳನ್ನು ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಶಾರೀರಿಕ ನ್ಯೂನತೆಗಳು ಬರೋದನ್ನು ನಾವು ಕಾಣ್ಬೋದಾಗಿದೆ. ಈಗ ಬ್ರೊಕೊಲಿ ನಡ್ತೇವಲ್ಲ ನಾವು, ಆ ಗಿಡದ ಮಧ್ಯ ಬ್ರೊಕೊಲಿ ಒಂದು ಗಿಡ ಮತ್ತು ಇನ್ನೊಂದು ಗಿಡದ ಮಧ್ಯ ಎಷ್ಟು ಅಂತರ ಇದ್ದರೆ ಉತ್ತಮ ಅಂತೀರಿ? ಸೊ ನಮ್ಮ ರೈತರು ಕೆಲವ್ರು ಏನು ಮಾಡ್ತಾರೆ, ಒಂದು 3 ಥರ ಅಂತರಗಳನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರವನ್ನು ಮಾಡ್ತಾ ಹೋಗ್ತಾರೆ. ಇನ್ನಾರು ಕೆಲವರು ಏನು ಮಾಡ್ತಾರೆ, ಸಾಲಿನ ಸಾಲಿಗೆ 2 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1.5 ಅಡಿ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಸ್ಟ್ಯಾಂಡರ್ಡ್ ಮೆಥಡ್ ಏನು ಅಂತಂದರೆ, ಸಾಲಿನ ಸಾಲಿಗೆ 1.5 ಅಡಿ ಕೊಡಬೇಕಾಗುತ್ತೆ, ಗಿಡದ ಗಿಡಕ್ಕೆ 1.5 ಅಡಿ ಅಂತರವನ್ನು ಕೊಟ್ಟಾಗ ಏನಾಗುತ್ತೆ, ಸೊ ಗಿಡದ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ, ಮತ್ತು ಇಳುವರಿ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಕಾಣ್ಬೋದಾಗಿದೆ. 1 ಎಕರೆಗೆ ಎಷ್ಟು ಗಿಡ ಬೇಕಾಗುತ್ತೆ ಬ್ರೊಕೊಲಿ ಗಿಡ? ಸೊ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1.5 ಅಡಿ ಕೊಟ್ಟರೆ 8,000 ನಾರುಗಳು ಬೇಕಾಗ್ತಾ ಹೋಗುತ್ತೆ. ಈ ನಾರುಗಳೇನಾಗಿರುತ್ತೆ, ಸೊ ಅಂತರವನ್ನು ಸರಿಯಾದ ರೀತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇರೋದನ್ನ ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಾಗಿ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1 ಅಡಿ ಕೊಟ್ಟರೆ ಏನಾಗುತ್ತೆ, 12,000 ಸಸಿಗಳು ಬೇಕಾಗ್ತಾ ಹೋಗುತ್ತೆ. ಸೊ ಇದು ಸೂಕ್ತವಲ್ಲ. ಸೊ ಆದಷ್ಟು ನಮ್ಮ ರೈತ ಬಾಂಧವರು 45 × 45 ಸೆಂಟಿಮೀಟರ್ ಅಂತರದಲ್ಲಿ ಈ ಒಂದು ಸಸಿಗಳನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ಇಳುವರಿ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಬ್ರೊಕೊಲಿ ಗಿಡವನ್ನು ಅಥವಾ ಬ್ರೊಕೊಲಿ ತರಕಾರಿನ ನಾವು ಬೆಳಬೇಕು, ಸಾಮಾನ್ಯವಾಗಿ 1 ಎಕರೆ ಒಂದು ಅಳತೆ ತೊಗೊಂಡ್ರೆ 1 ಎಕರೆ ನಾವು ಬ್ರೊಕೊಲಿ ಗಿಡ ಬೆಳೆಸೋಣ ಅಂತ ಅಂದರೆ ಗೊಬ್ಬರ ಎಷ್ಟು ಬೇಕಾಗುತ್ತೆ, ಮತ್ತು ನೀರನ್ನು ಯಾವ ಥರ ನಿರ್ವಹಣೆ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳಿ. ಸೊ ಮುಖ್ಯವಾಗಿ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಭೂಮಿನ ಚೆನ್ನಾಗಿ ಹದವನ್ನಗೊಳಿಸ್ಬೇಕಾಗತ್ತೆ. ಸೊ ಕನಿಷ್ಠ ಅಂದರೂ ಕೂಡ 1 ಎಕರೆಗೆ ಒಂದು 6 ರಿಂದ 7 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ನಾವು ಒಂದು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದ್ರ ಜೊತೆಗೆ ಬೇವಿನ ಹಿಂಡಿಯನ್ನು ಒಂದು 200 ರಿಂದ 300 kgಯಷ್ಟು ಬೇವಿನ ಹಿಂಡಿಯನ್ನು ನಮ್ಮ ಹೊಲಕ್ಕೆ ತಾವು ಸೇರಿಸಬೇಕಾಗತ್ತೆ. ಯಾವುದೇ ಒಂದು ಬೆಳೆಯ ಇಳುವರಿ ಏನಾಗಿರುತ್ತೆ, ಸೊ 2 ಥರದ ಗೊಬ್ಬರಗಳಿಂದ ಆಗ್ತಾ ಹೋಗುತ್ತೆ. ಒಂದು ರಾಸಾಯನಿಕ ಗೊಬ್ಬರಗಳು, ಇನ್ನೊಂದು ಬಂದ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಮುಖಾಂತರ ಉಪಯೋಗ ಮಾಡಬೇಕಾಗತ್ತೆ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡಬೇಕು ಅಂತಂದರೆ, ಈಗ ಸಾರಜನಕ, ರಂಜಕ, ಪೊಟ್ಯಾಷಿಯಮ್ ಏನಾಗಿರುತ್ತೆ 60, 40 ಮತ್ತು 30 kg 1 ಎಕರೆಗೆ ನಾವು ಕೊಡಬೇಕಾಗತ್ತೆ. ಸೊ ನಾವು ಯಾವತ್ತೇ ಆದರೂ ಅಷ್ಟೇ ಅರ್ಧ ಗೊಬ್ಬರವನ್ನು ನಾವು ನಾಟಿ ಮಾಡುವ ಸಮಯದಲ್ಲಿ ಕೊಡಬೇಕಾಗತ್ತೆ. ಇನ್ನು ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನು ನಾವು ನಾಟಿ ಮಾಡಿದ ಒಂದು 25 ದಿನಗಳ ನಂತರ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಒಂದು ಹೂಗೊಂಚಲು ತುಂಬ ಚೆನ್ನಾಗಿ ಬರೋದನ್ನ ನಾವು ಕಾಣ್ಬೋದಾಗಿದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳಾಗಿರುವಂತಹ ಬೋರಾನ್ ಆಗಿರ್ಬೋದು, ಮಾಲಿಬ್ಡಿನಮ್ ಆಗಿರ್ಬೋದು, ಈ ಥರ ನಾವು ಕೊಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿ ಇಳುವರಿಯಲ್ಲಿ ಹೆಚ್ಚಿನ ರೀತಿಯಾಗಿ ನಾವು ಕಾಣ್ಬೋದಾಗಿದೆ.
ಈ ಬ್ರೊಕೋಲಿ ಬೆಳೆಯಲ್ಲಿ ವಿಶೇಷವಾಗಿ ಸಸ್ಯ ಸಂರಕ್ಷಣಾ ಕ್ರಮ ಮತ್ತೆ ಈ ಮುಂತಾದ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಸೊ ಖಂಡಿತವಾಗ್ಲೂ. ಸೊ ಯಾವುದೇ ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕಂದ್ರೆ ಕೆಲವೊಂದು ಇಂಟರ್ಕಲ್ಚರ್ ಆಪರೇಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನ ಈ ಒಂದು ಗಿಡದಲ್ಲಿ ಏನೆಲ್ಲ ನಾವು ಫಾಲೋ ಮಾಡಬೇಕು ಅಂದ್ರೆ, ಸೊ ನಾಟಿ ಮಾಡಿದ್ಮೇಲೆ ಒಂದು 20-25 ದಿನ ಆದ್ಮೇಲೆ ಮಣ್ಣನ್ನ ಏರಾಕ್ಬೇಕಾಗತ್ತೆ ಅಥವಾ ಅರ್ದಿಂಗ್ ಅಪ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಎರಡನೇದಾಗಿ ಆ ಒಂದು ಗಿಡದಲ್ಲಿ ಏನ್ ಮಾಡಬೇಕು, ನಾವು ತೇವಾಂಶವನ್ನ ಕಾಪಾಡಬೇಕಾಗತ್ತೆ. ಆ ಮಣ್ಣಿನಲ್ಲಿ ನಾವು ತೇವಾಂಶವನ್ನ ಕಾಪಾಡಬೇಕು ಅಂತಂದ್ರೆ ಒಂದು ಹೊದಿಕೆಯನ್ನು ನಾವು ಮಾಡಬೇಕಾಗುತ್ತೆ. ಪ್ಲಾಸ್ಟಿಕ್ ಹೊದಿಕೆ ಆದ್ರೂ ಮಾಡ್ಬೋದು, ಇಲ್ಲ ಸಾವಯವ ಹೊದಿಕೆ ಬೇಕಾದ್ರೂ ಮಾಡ್ಬೋದಾಗಿದೆ. ಮತ್ತೆ ಆ ಒಂದು ಕಳೆಯ ನಿಯಂತ್ರಣ ಬಹಳ ಮುಖ್ಯ. ನಾನು ಆಗಲೇ ಹೇಳ್ದಂಗೆ ಈ ಪ್ಲಾಸ್ಟಿಕ್ ಅಥವಾ ಸಾವಯವ ಹೊದಿಕೆ ಮಾಡಿದಾಗ ಏನಾಗುತ್ತೆ, ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ, ತೇವಾಂಶವನ್ನ ಕಾಪಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಇದಕ್ಕೆ ಕೀಟಗಳು ಹಾವಳಿ ಜಾಸ್ತಿ ಆಗ್ಬೋದು. ಅವಾಗ ಏನ್ ಮಾಡಬೇಕು, ನಾವು ಇದಕ್ಕೆ ಬಲೆ ಬೆಳೆ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಸಾಸಿವೆನ ನಾವು ಬೆಳೀತಾ ಹೋಗ್ತೀವಿ ಅಥವಾ ಟ್ರ್ಯಾಪ್ ಕ್ರಾಪ್ ಅಂತ ನಾವು ಬೆಳೀತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ನಾವು ಇಂಟರ್ಕಲ್ಚರ್ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಹೂಗೊಂಚಲು ತುಂಬ ಚೆನ್ನಾಗಿ ಬರೋದನ್ನ ತಾವು ಕಾಣ್ಬೋದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಬ್ರೊಕೋಲಿ ಬೆಳೆ ಬೇಸಾಯ ಮಾಡುವಾಗ ಬ್ರೊಕೋಲಿ ಗಿಡಕ್ಕೆ ಏನಾದರೂ ತೊಂದರೆ ಉಂಟಾದರೆ ಯಾವ್ಯಾವ ಥರ ನಮ್ಗೆ ಅದು ಗೊತ್ತಾಗ್ತದೆ, ಅದನ್ನು ನಾವು ಮತ್ತೆ ಹೆಂಗೆ ನಿಯಂತ್ರಣ ಮಾಡ್ಕೊಳ್ಬೇಕು? ಸೊ ಖಂಡಿತವಾಗ್ಲೂ ಕೂಡ ಸರ್, ಬ್ರೊಕೋಲಿ ಬೆಳೆ ಅಂತಂದರೆ ಶಾರೀರಿಕ ನ್ಯೂನತೆಗಳು ಬಂದೇ ಬರುತ್ತೆ. ಶಾರೀರಿಕ ನ್ಯೂನತೆಗಳು ಬರೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅಂತಂದರೆ ಪೋಷಕಾಂಶಗಳ ಕೊರತೆಯಿಂದ ಇದು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಾತಾವರಣದಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಶಾರೀರಿಕ ನ್ಯೂನತೆಗಳು ಬರ್ತಾ ಹೋಗುತ್ತೆ. ಈ ಒಂದು ಬ್ರೊಕೋಲಿ ಬೆಳೆಗೆ ಬರುವಂತಹ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನೋಡ್ತಾ ಹೋದರೆ ಇದಕ್ಕೆ ಟೊಳ್ಳು ಕಾಂಡ ಅಂತ ಕರಿತಾ ಹೋಗ್ತಿತ್ತು, ಹ್ಯಾಲೋ ಹಾರ್ಟ್ ಅಂತ ಇದೆ, ನೆಕ್ಸ್ಟ್ ಬಟನಿಂಗ್ ಅಂತ ಇದೆ, ನೆಕ್ಸ್ಟು ಟಿಪ್ ಬರ್ನಿಂಗ್ ಅಂತ ಇರೋದನ್ನ ನಾವು ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಸೆಡಿಲ ಹೂ ಗೊಂಚಲು ಅಂತೇಳಿ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನಾವು ಕಾಣ್ಬೋದಾಗಿದೆ. ಅದರಲ್ಲಿ ಮೊದಲನೇದಾಗಿ ಟೊಳ್ಳು ಕಾಂಡ ಅಂತ ನಿಮ್ಗೆ ಹೇಳಿದೆ. ಇದು ಯಾವಾಗ ಆಗುತ್ತೆ ಅಂದರೆ, ಲಕ್ಷಣ ಹೆಂಗಿರುತ್ತೆ ಅಂತಂದರೆ ಕಾಂಡದ ಒಳಭಾಗದಲ್ಲಿ ಬಿರುಕು ಅಥವಾ ಟೊಳ್ಳು ಉಂಟಾಗೋದು. ಇದು ಪ್ರಮುಖವಾಗಿರುವಂಥ ಒಂದು ಲಕ್ಷಣ. ಇದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕಂದ್ರೆ, ಸರಿಯಾದ ಸಮಯದಲ್ಲಿ ಗಿಡಗಳನ್ನು ತಂದುಬಿಟ್ಟು ನಾಟಿ ಮಾಡಬೇಕಾಗತ್ತೆ. ನಾವು ಲೇಟಾಗಿ ತಂದುಬಿಟ್ಟು ಈ ಒಂದು ಸಸಿಗಳು ನಾಟಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಜಾಸ್ತಿ ಆಗೋದನ್ನ ನಾವು ಕಾಣ್ಬೋದಾಗಿದೆ. ನೆಕ್ಸ್ಟು ಬಟನಿಂಗ್ ಅಂತ ಕರಿತಾ ಹೋದ್ವಿ. ಇದೇನು ಮಾಡುತ್ತೆ ಅಂದರೆ, ಸಣ್ಣ ಗಾತ್ರದ ಹೂಗೊಂಚಲುಗಳು ಬೇಗನೆ ರೂಪುಗೊಂಡು ಪೂರ್ಣ ಗಾತ್ರದಲ್ಲಿ ಇದು ಬೆಳೆಯೋದಿಲ್ಲ. ಏನಾಗುತ್ತೆ, ಗೆಡ್ಡೆಗಳ ಗಾತ್ರ ಚಿಕ್ಕದಾಗಿ ಹೂ ಬಿಡುತ್ತೆ. ಅದಕ್ಕೇನು ಮಾಡಬೇಕು, ಆರೋಗ್ಯಕರ ಸಸ್ಯಗಳನ್ನು ನಾವು ನಾಟಿ ಮಾಡಬೇಕಾಗತ್ತೆ. ಬೇರುಗಳು ಒತ್ತಡಕ್ಕೆ ಒಳಗಾಗದಂಗೆ ನಾವು ನೋಡ್ಕೋಬೇಕು. ಮತ್ತು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ನಾವು ನೀಡಬೇಕಾಗತ್ತೆ. ನೆಕ್ಸ್ಟು ಟಿಪ್ ಬರ್ನಿಂಗ್ ಅಂತ ಹೇಳಿದೆ. ಏನಾಗುತ್ತೆ, ಎಲೆಗಳ ಅಂಚುಗಳ ಕಂದು ಬಣ್ಣಕ್ಕೆ ಇದು ತಿರುಗುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ನೀರಾವರಿಯಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಸಡಿಲ ಹೂಗೊಂಚಲು ಅಂತ ಹೇಳಿದ್ವಿ. ಏನಾಗುತ್ತಂದರೆ, ಮೊಗ್ಗುಗಳು ಬೇಗನೆ ಓಪನ್ ಆಗಿಬಿಟ್ಟು ಹೂನಂತೆ ಕಾಣ್ತಾ ಹೋಗುತ್ತೆ. ಇದಕ್ಕೆ ಪ್ರಮುಖ ಕಾರಣ, ಇದಕ್ಕೆ ಯಾವ ರೀತಿಯ ನಿವಾರಣೆ ಮಾಡಬೇಕಂದ್ರೆ, ನಾವು ಉಷ್ಣಾಂಶವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಇಟ್ಟಾಗ ಏನಾಗುತ್ತೆ, ಈ ಸಮಸ್ಯೆ ನಾವು ನಿವಾರಣೆಯನ್ನು ಮಾಡ್ಬೋದಾಗಿದೆ. ಮತ್ತು ಸರಿಯಾದ ಸಮಯದಲ್ಲಿ ನಾವು ಕೊಯ್ಲನ್ನ ಮಾಡಬೇಕು. ಲೇಟಾಗಿ ಕೊಯ್ಲು ಮಾಡಿದಾಗ ಏನಾಗುತ್ತೆ, ಹೂಗೊಂಚಲುಗಳು ಓಪನ್ ಆಗಿಬಿಡುತ್ತೆ. ಇವು ಪ್ರಮುಖವಾಗಿ ನಾವು ಬ್ರೊಕೋಲಿ ಗಿಡದಲ್ಲಿ ಕಾಣಬಹುದಾಗಿರುವಂತಹ ಶಾರೀರಿಕ ನ್ಯೂನತೆಗಳು. ಇನ್ನೊಂದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಪ್ರತಿಯೊಂದು ತರಕಾರಿ ಬೆಳೆಗೂ ಬೇರೆ ಬೇರೆ ಕೀಟಗಳು, ರೋಗಗಳು ಕಂಡು ಬರ್ತವೆ. ಇದಕ್ಕೂ ಕೂಡ ಈ ಬ್ರೊಕೋಲಿ ಬೆಳೆಗೂ ಕೂಡ ಬಾಧಿಸುವಂಥ ಮುಖ್ಯವಾದ ಕೀಟಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆನೂ ಕೂಡ ಹೇಳ್ಕೊಡಿ. ಸೊ ಖಂಡಿತವಾಗ್ಲೂ ಸರ್, ಇವಾಗ ಹೂಕೋಸು ಬೆಳೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬ್ರೊಕೋಲಿಗೆ ಏನಾಗಿರುತ್ತೆ, ಸ್ವಲ್ಪ ರೋಗ ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಹಾಗಂತೇಳಿ ರೋಗ ಕೀಟ ಬರಲ್ಲ ಅಂತಲ್ಲ, ಇದಕ್ಕೂ ಕೂಡ ಕೆಲವೊಂದು ರೋಗ ಮತ್ತು ಕೆಲವೊಂದು ಕೀಟಗಳು ಇರೋದನ್ನ ನಾವು ಕಾಣ್ಬೋದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಧಿಸುವ ಕೀಟಗಳನ್ನು ನೋಡ್ತಾ ಹೋದ್ರೆ ಡೈಮಂಡ್ ಬ್ಲ್ಯಾಕ್ ಮಾತ್ ಅಂತ ನೀವು ಗೊತ್ತಿರಬಹುದು. ಅದೇ ರೀತಿ ಎಲೆ ತಿನ್ನುವ ಹುಳು, ಮತ್ತೆ ಎಫಿಡ್ಸ್, ಮತ್ತೆ ಕಟ್ವಾರ್ಮ್ ಅಂತೇಳಿ ಪ್ರಮುಖವಾಗಿರುವಂತಹ ಒಂದು ಕೀಟಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದರಲ್ಲೂ ಕೂಡ ಒಂದು ಮೇಜರ್ ಪೆಸ್ಟ್ ಅಂತ ಹೇಳ್ಬೋದು ನಾವು, ಯಾವುದು ಡೈಮಂಡ್ ಬ್ಲ್ಯಾಕ್ ಮಾತ್ ಅಂತೇಳಿ. ಇದೇನು ಮಾಡುತ್ತೆ, ಎಲೆಗಳ ಮೇಲೆ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಎಲೆಯ ಕೆಳಭಾಗದಲ್ಲಿ ಹಸಿರು ಹುಳುಗಳು ನಾವಿರೋದನ್ನ ನಾವು ಕಾಣ್ಬೋದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಇದನ್ನು ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂದರೆ, ಸೊ ಮೊಟ್ಟೆಗಳು ಅಥವಾ ಹುಳುಗಳನ್ನು ಸಂಗ್ರಹಣೆ ಮಾಡಿ ನಾವು ನಾಶಪಡಿಸಬೇಕಾಗತ್ತೆ. ಇದ್ರ ಜೊತೆಗೆ ನಾವು ನೀಮ್ ಆಯಿಲ್ನ 5 ಗ್ರಾಮ್ ಪರ್ ಲೀಟರ್ ಆಗಿ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಇದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ಈ ಥರ ಮಾಡಿದಾಗ ಏನಾಗುತ್ತೆ, ನಾವು ಈ ಒಂದು ಡೈಮಂಡ್ ಬ್ಲ್ಯಾಕ್ ಮಾತ್ನ ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಎರಡನೇದು ಎಲೆ ತಿನ್ನುವ ಹುಳು. ಹೆಸರು ಹೇಳುತ್ತೆ, ಏನು ಮಾಡುತ್ತೆ, ಇದು ಎಲೆಗಳೆಲ್ಲ ತಿಂದುಬಿಟ್ಟು ದೊಡ್ಡ ದೊಡ್ಡದ ಒಂದು ಎಲೆ ಒಂದು ಹೋಲ್ನ ಇದು ಗಿಡದಲ್ಲಿ ಮಾಡ್ತಾ ಹೋಗುತ್ತೆ. ಸೊ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಎಲೆಗಳೆಲ್ಲ ಹಸಿರು ಭಾಗಕ್ಕೆ ಬಹುತೇಕ ನಾಶವಾಗ್ಬಿಡುತ್ತೆ. ಅಂದರೆ ಅದರಲ್ಲಿ ಪತ್ರ ಹರಿತು ಮಾಡುವಂಥ ಉತ್ಪಾದನೆ ಮಾಡೋದು ಭಾಗ ಎಲೆ ತಿಂದ್ಬಿಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರ
ಇದಕ್ಕೆ BT ಆಧಾರಿತ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಈ ಸಮಸ್ಯೆಯನ್ನ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಇನ್ನೊಂದು ಎಫಿಡ್ಸ್ ಅಥವಾ ಏನು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇದನ್ನೇನಾಗುತ್ತೆ, ಇದು ಅಷ್ಟೇ ರಸ ಇರುವಂತಹ ಒಂದು ಕೀಟ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ ರಸವನ್ನೆಲ್ಲ ಹೀರ್ಬಿಟ್ಟು ಏನಾಗುತ್ತೆ ಗಿಡದ ಒಂದು ಬೆಳವಣಿಗೆಗೆ ಇದು ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಸೂಕ್ತ ಒಂದು ಕೀಟನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸೊ ಇದು ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ನ ಮಾಡ್ಬೋದಾಗಿದೆ. ಸೊ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ ಕಟ್ ವಾರ್ಮ್ಸ್ ಅಂತೇಳಿ. ಕಟ್ ವಾರ್ಮ್ಸ್ ಅಂತಂದರೆ ಇದೇನು ಮಾಡುತ್ತೆ, ಎಲೆಯ ಒಂದು ಬೇರುಗಳ ಭಾಗವನ್ನು ಏನು ಮಾಡುತ್ತೆ, ಇದು ಕಟ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು, ಅದು ಸೂಕ್ತ ಪ್ರಮಾಣದ ಒಂದು ಕೀಟನಾಶಕಗಳ ಸಿಂಪರಣೆಯನ್ನು ಮಾಡಿದಾಗ ಕ್ಲೋರೋಫೈರಿಫಾಸ್ ಆಗಿರ್ಬೋದು, ಕ್ವಿನಾಲ್ಫಾಸ್ ಆಗಿರ್ಬೋದು, ನಾವು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ ಈ ಸಮಸ್ಯೆಯನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದಾಗಿದೆ. ಇದು ಪ್ರಮುಖವಾಗಿ ಕಾಣುವಂತಹ ರೋಗಗಳು. ಅದೇ ಲಕ್ಷಣದ ಬಗ್ಗೆ ನೆಕ್ಸ್ಟ್ ಪ್ರಮುಖವಾಗಿ ಕಾಣುವಂತಹ ರೋಗಗಳ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ. ನೋಡಿರ್ಬೋದು ಡ್ಯಾಂಪಿಂಗ್ ಅಥವಾ ಗಿಡ ಸಾಯುವ ರೋಗ ಅಂತ ಕರಿತಾ ಹೋಗ್ತೀವಿ. ಡ್ಯಾಂಪಿಂಗ್ ಅಪ್, ನೆಕ್ಸ್ಟು ಡೌನಿ ಮಿಲ್ಡ್ಯೂ, ಆಲ್ಟರ್ನೇಟ್ ಲೀವ್ ಸ್ಪಾಟು ಮತ್ತು ಬ್ಲ್ಯಾಕ್ ರಾಟ್ ಅಥವಾ ಕಪ್ಪು ಕೊಳೆ ರೋಗ, ಇವು ಪ್ರಮುಖವಾಗಿರುವಂತಹ ಒಂದು ರೋಗಗಳು ಅಂತ ಹೇಳ್ತಾ ಹೋಗ್ಬೋದು. ಒಂದನೇದಾಗಿ ಆ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತಾ ಹೋದ್ವಿ. ಸೊ ಈ ಡ್ಯಾಂಪಿಂಗ್ ಅಪ್ ಅಂತ ಏನಾಗುತ್ತೆ, ನರ್ಸರಿಯ ಟೈಮಲ್ಲಿ ಇದು ಯಥೇಚ್ಛವಾಗಿ ಕಾಣುವಂತಹ ಒಂದು ರೋಗ ಅಂತ ಕರಿತಾ ಹೋಗ್ತೀವಿ. ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಕಾಂಡದ ಬುಡ ಕೊಳೆಯೋ ರೀತಿಯಾಗಿ ಇದು ಆಗ್ತಾ ಹೋಗುತ್ತೆ. ಇದು ಕೊನೆಗೆ ಏನಾಗ್ಬಿಟ್ಟು ಗಿಡ ಸಾಯೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೇನು ಮಾಡಬೇಕು ಅಂದರೆ ಸೂಕ್ತ ಶಿಲೀಂಧ್ರನಾಶಕ ಒಂದು ಭೂಮಿಗೆ ಡ್ರಂಚಿಂಗ್ನ ಮಾಡಬೇಕಾಗುತ್ತೆ. ಇವಾಗ ಮ್ಯಾಂಕೋಸಬ್ದ ಆಗಿರ್ಬೋದು, ಈ ಥರ ಒಂದು ಕೀಟನಾಶಕಗಳ ಒಂದು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ ಸಮಸ್ಯೆನ ನಿರ್ವಹಣೆ ಮಾಡ್ಬೋದು. ನೆಕ್ಸ್ಟು ಡೌನಿ ಮಿಲ್ಡ್ಯೂ ಅಂತ ಕರಿತಾ ಹೋಗ್ತೀವಿ. ಏನಾಗುತ್ತೆ, ಎಲೆಗಳ ಮೇಲ್ಭಾಗದಲ್ಲಿ ಹಸಿರು ಚುಕ್ಕೆಗಳ ರೀತಿಯಾಗಿ ಕಂಡುಬಿಟ್ಟು ಕೆಳಭಾಗದಲ್ಲಿ ಬಿಳಿ ಅಥವಾ ಬೂದಿ ಬಣ್ಣದ ಶಿಲೀಂಧ್ರನಾಶಕಗಳನ್ನು ಕಾಣ್ಬೋದಾಗಿದೆ. ಇದಕ್ಕೂ ಅಷ್ಟೇ ನಾವು ಏನು ಮಾಡಬೇಕು ಅಂತಂದರೆ ತೇವಾಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಕಾಪಾಡಿಕೊಂಡಾಗ ಇದನ್ನು ನಿರ್ವಹಣೆ ಮಾಡ್ಬೋದು. ಇದ್ರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರ್ತಾ ಹೋಗುತ್ತೆ, ಅದನ್ನು ನೀವು ಸ್ಪ್ರೇ ಮಾಡಿದಾಗ ಇದನ್ನು ನಾವು ಕಂಟ್ರೋಲ್ನ ಮಾಡ್ಬೋದಾಗಿದೆ. ನೆಕ್ಸ್ಟ್ ಆಲ್ಟರ್ನೇರಿಯಾ ಲೀವ್ ಸ್ಪಾಟ್ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ ಒಂದು ಕಪ್ಪು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನು ನಾವಿರೋದನ್ನ ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ ನಾವು ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಕೊನೆಯದಾಗಿ ಕಪ್ಪು ಕೊಳೆ ರೋಗ ಅಂತ ಕರಿತಾ ಹೋಗ್ತೀವಿ. ಇದು ಹೆಂಗೆ ರೋಗದ ಲಕ್ಷಣ ಇರುತ್ತೆ ಅಂದರೆ ಎಲೆಗಳ ಅಂಚಿನಲ್ಲಿ ಒಂದು ಹಳದಿ ಕಪ್ಪು ಚುಕ್ಕೆಗಳಿರೋದನ್ನ ನಾವು ಕಾಣ್ಬೋದಾಗಿದೆ. ಕಾಲಕ್ರಮೇಣ ಏನಾಗುತ್ತೆ, ಕಂಪ್ಲೀಟ್ ಎಲೆ ಪೂರ್ತಿ ಇದು ಸ್ಪ್ರೆಡ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಇದಕ್ಕೂ ಅಷ್ಟೇ ನಾವು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೀರಿನ ಗಿಡದ ಕೆಳಗಡೆ ನೀರು ನಿಲ್ಲೋ ರೀತಿಯಲ್ಲಿ ನೋಡ್ಕೋಬಾರ್ದು. ನೆಕ್ಸ್ಟು ಹೊಲವನ್ನು ಸ್ವಚ್ಛವಾಗಿಡಬೇಕಾಗತ್ತೆ. ಅದೇ ರೀತಿಯಾಗಿ ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಈ ಒಂದು ಕಪ್ಪು ಕೊಳೆ ರೋಗವನ್ನು ನಾವು ನಿಯಂತ್ರಣವನ್ನು ಮಾಡಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಕೊಯ್ಲಿನ ಬಗ್ಗೆನೂ ಹೇಳ್ಬಿಡಿ. ಸೊ ಖಂಡಿತವಾಗ್ಲೂ ಸರ್, ಯಾಕೆಂದರೆ ನಾವು ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡೋದು ಭಾಳ ಮುಖ್ಯ. ಯಾಕೆಂದರೆ ಸ್ವಲ್ಪ ಲೇಟಾಗಿ ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಇರಲ್ಲ. ಬೇಗ ಹಾರ್ವೆಸ್ಟ್ ಮಾಡಿದ್ರು ಕೂಡ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹೆಂಗೆ ಯಾವ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂದರೆ, ಹೂಗೊಂಚಲುಗಳು ಸಂಪೂರ್ಣವಾಗಿ ಬೆಳೆದಿರಬೇಕು, ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕು. ಮೊಗ್ಗುಗಳು ಓಪನ್ ಆದಾಗ ನಾವು ಕೊಯ್ಲು ಮಾಡಿದ್ರೆ ಡಿಮ್ಯಾಂಡ್ ಇರೋದಿಲ್ಲ. ಅದಕ್ಕೋಸ್ಕರ ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕಾಗತ್ತೆ. ಮತ್ತು ಇದನ್ನು ನಾವು ಯಾವತ್ತೇ ಆಗಲಿ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಇದನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಗಿಡದ ಒಂದು ಕಾಂತಿ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಸೊ ಮತ್ತೆ ಇನ್ನೊಂದು ನಮ್ಮ ರೈತರಿಗೆ ಪ್ರಮುಖವಾಗಿರುವಂಥದ್ದು, ಇದನ್ನು ಎಲ್ಲಿ ಮಾರಾಟ ಮಾಡೋದು ಸರ್ ಅಂತ ಎಲ್ಲರೂ, ಮಾರುಕಟ್ಟೆ ಕೂಡ ಬಹಳ ಮುಖ್ಯ. ಏನಾಗಿರುತ್ತೆ ಅಂದರೆ, ನಮ್ಮ ರೈತರು ಇದನ್ನ ಒಂದು 5 ಎಕರೆ 10 ಎಕರೆ ಬೆಳಿಬಾರ್ದು, 1 ಎಕರೆ ಅಥವಾ ಅರ್ಧ ಎಕರೆ ಅಂತ ಜಾಗದಲ್ಲಿ ಬೆಳ್ಕೊಂಡ್ಬಿಟ್ಟು ಇದನ್ನ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಈ ಥರ ಅವರು ಮಾರ್ಕೆಟ್ ಸಂಪರ್ಕವನ್ನು ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ಹೆಚ್ಚಿನ ಬೆಲೆ ದೊರೀತಾ ಹೋಗ್ತದೆ. ಸೊ ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ ಅಂದರೆ, ಜಸ್ಟ್ ಒಂದೇ ಒಂದು ಬ್ರಕೋಲಿ ಇದಕ್ಕೆ ಏನಾಗಿರುತ್ತೆ ಅಂದರೆ ಒಂದು 30-40 ರೂಪಾಯಿ ಪಡೆಯೋದನ್ನ ನಾವು ನೋಡ್ಬೋದಾಗಿದೆ. 1 kg ಬ್ರಕೋಲಿಗೆ, ಒಂದು ಬ್ರೊಕೊಲಿ ಸಾಮಾನ್ಯ ಎಷ್ಟು ತೂಕ ಇರ್ಬೋದು? 250-300 ಗ್ರಾಮ್ ಅಷ್ಟು ತೂಕ ಇರಬೇಕು. ಅದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಅಷ್ಟು ಇದ್ದಾಗ ಏನಾಗುತ್ತೆ, ಒಂದೇ ಒಂದು ಬ್ರಕೋಲಿಗೆ 30 ರೂಪಾಯಿಂದ 40 ರೂಪಾಯಿ ಅಷ್ಟು ರೇಟ್ ರೈತರು ಪಡಿತಿರೋದು ನಾವು ಕಾಣಬಹುದಾಗಿದೆ. ಅರ್ಧ ಎಕರೆಗೆ ಸಾಮಾನ್ಯ ಎಷ್ಟು ಇಳುವರಿ ಬರ್ಬೋದು ಬ್ರೊಕೊಲಿ ಬೆಳೆದಾಗ? ಕನಿಷ್ಠ ಒಂದು ಅರ್ಧ ಎಕರೆಗೆ ನೋಡ್ತಾ ಹೋದ್ರೆ 2-3 ಟನ್ ಅಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ನೋಡಿ, ಜಸ್ಟ್ ನಾವು 1 ಎಕರೆಗೆ 8,000 ಗಿಡ ಬಿತ್ತು ಅಂತಂದ್ರೆ, ನಾವು ಇದನ್ನ ನಾವು ಒಂದು ಅರ್ಧ ಎಕರೆ ಕಂಪೇರ್ ಮಾಡಿದ್ರೆ 4,000 ಗಿಡಗಳು ಎಕರೆಗೆ ಅರ್ಧ ಎಕರೆಗೆ ಬೀಳ್ತಾ ಹೋಗುತ್ತೆ. ಇದಕ್ಕೆ ಒಂದೇ ಒಂದು ಗಿಡಕ್ಕೂ ಕೂಡ 30 ರೂಪಾಯಿ ಕಟ್ಕೊಂಡ್ರು ಕೂಡ ಒಂದು ಕನಿಷ್ಠ ಅಂದ್ರೆ 2-3 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಸಂಧಾನ ಮಾಡಬಹುದಾಗಿದೆ. ಅದು ಕೇವಲ ಕಡಿಮೆ ದಿನದಲ್ಲಿ 2 ತಿಂಗಳೊಳಗೆ 2 ತಿಂಗಳೊಳಗಡೆ. ಲೇಟ್ ಮಾಡಿದ್ರೆ ಮತ್ತೆ ರೇಟ್ ಸಿಗಲ್ಲ. ನೀವು ಕಾಯ್ತಾ ಇರಬೇಕು. ನೀವು ವಿಚಾರ ಮಾಡಿ ನೀವು ಇದನ್ನ ನಮ್ಮ ರೈತರು ಬೆಳೆ ಬೆಳಿಲಿಕ್ಕೆ ಶುರು ಮಾಡಬಹುದು. ಖಂಡಿತವಾಗ್ಲೂ ಸ್ವಲ್ಪ ಹಿಂದೆ ಮುಂದೆ ಉಪಯೋಗ ಮಾಹಿತಿ ಕಲೆ ಹಾಕೊಳ್ಳಿ, ಮತ್ತೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳಿ.
ಭೂಮಿಯನ್ನು ಸಿದ್ಧತೆ ಮಾಡ್ಕೊಂಡು ಹೋಗಿ ಇದನ್ನು ಬೆಳೆದ್ರೆ ಆಗುತ್ತೆ. ಮುಖ್ಯವಾಗಿ ವಾತಾವರಣದಲ್ಲಿ ಟೆಂಪರೇಚರ್ ಕಡಿಮೆ ಇರಬೇಕು. ಅಂದರೆ ಈ ಒಂದು ಬೆಳೆ ನಮಗೆ ಸೂಕ್ತವಾಗುವಂಥದ್ದು ಚಳಿಗಾಲದಲ್ಲಿ. ಈ ಬೆಳೆನ ಚಳಿಗಾಲದಲ್ಲಿ ನಮ್ಮ ರೈತರು ಸರಿಯಾದ ಪ್ರಮಾಣದಲ್ಲಿ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಸೂಕ್ತ ಒಂದು ನೀರಾವರಿಯನ್ನು ಗಿಡಕ್ಕೆ ಕೊಟ್ಕೊಂಡು ಮತ್ತು ಉತ್ತಮ ರೀತಿಯಾಗಿರುವಂತಹ ಒಂದು ಇಂಟ್ರಿಕಲ್ಚರ್ ಆಪರೇಷನ್ ಮಾಡಿದಾಗ ಉತ್ತಮ ರೀತಿಯ ಇಳುವರಿನ ಪಡೆಯೋದಕ್ಕೆ ತುಂಬ ಅನುಕೂಲ. ಅದಷ್ಟೇ ಅಲ್ಲ, ತಾವು ಕೊಯ್ಲು ಮಾಡಿದ ಮೇಲೂ ಕೂಡ ಅದನ್ನು ತಾವು ತಂಪಾದ ವಾತಾವರಣದಲ್ಲೇ ಇಡಬೇಕಾಗತ್ತೆ, ತಂಪಾದ ವಾತಾವರಣ ಶೇಖರಣೆ ಮಾಡಬೇಕಾಗುತ್ತೆ. ತುಂಬ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಇನ್ನೂ ಹೆಚ್ಚಿನ ಮಾಹಿತಿ ಕೆಲವು ರೈತರು ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 990111939335. ಧನ್ಯವಾದಗಳು. ಧನ್ಯವಾದಗಳು. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.